ಅವರು 600 ಅಂದ್ರೆ ನಾನು 500 ಭಯ್ಯ ಅಂತೀನಿ. ಸಾಯಕ್ ಇಷ್ಟ ಇಲ್ಲ, ಫಸ್ಟ್ ಅವ್ನು ಹೋಗ್ಲಿ. ಬೆಸ್ಟ್ ಫುಡ್ ವಿ ಹ್ಯಾಡ್. ರಾಜೇಶ್ ಅಣ್ಣ ನಿದ್ದೆ ಹೊಡ್ಕೊಂಡು ಗಾಡಿ ಓಡಿಸಿದ್ರು ಗೈಸ್. ಸೊ ರಾಜೇಶ್ ಭಯ್ಯ ಪಾಪ ಹಿಂದೆನೇ ಇದ್ದಾರೆ, ಕಾರಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ, ಬೇಗ ಬಂದ್ಬಿಟ್ಟಿದಾರಲ್ಲ, ನಾನು ಎಬ್ಬರ್ಸಕ್ಕೂ ಮನ್ಸಾಗ್ತಲ್ಲ. ಸೊ ರಾಜೇಶ್ ಭಯ್ಯ ಹೊಸ ಡಿಸ್ಪ್ಲೇ ಹಾಕ್ಸಿದಾರಂತೆ, ಕಂಗ್ರ್ಯಾಚುಲೇಷನ್ಸ್ ಭಯ್ಯ. ಹಾಯ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಓಕೆ ಗೈಸ್, ಇವತ್ತು ಹೋಗ್ತಿರೋ ಜಾಗ ಸಮಥಿಂಗ್ ಡಿಫ್ರೆಂಟ್. ಐ ವಾಂಟೆಡ್ ಟು ಟ್ರೈ ಇನ್ ಡೆಲ್ಲಿ. ಇನ್ನೊಂದು 2-3 ದಿನ ಹೊಡ್ತಾ ಇದ್ದೀನಿ ಡೆಲ್ಲಿಯಿಂದ. ಸೊ ಇಲ್ಲಿ ಧನುಶ್ರೀ ಬಂದು ನೋಡಿ. ಸೊ ನಾವು ಇವತ್ತು ರಾಜೇಶ್ ಭಯ್ಯ ಜೊತೆ ಹೋಗ್ತಾ ಇದೀವಿ. ರಾಜೇಶ್ ಭಯ್ಯ CNG ಹಾಕ್ಸ್ಕೊತಿದ್ದಾರೆ. CNG ಉದ್ದಾ ಲೈನ್ ಇರುತ್ತೆ ಇಲ್ಲಿ, ಅದಕ್ಕೆ ಇಳ್ಬಿಟ್ವಿ. ಆ್ಯಂಡ್ CNG ಹಾಕ್ಬೇಕಾದ್ರೆ ಕಾರಲ್ಲಿ ಕೂತ್ಕೊಳ್ಳೋಂಗಿಲ್ಲ ಜನ, ಎಲ್ಲ ಇಳ್ಕೊಬೇಕು. ಸೊ CNG ಆದಮೇಲೆ ಕಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಅಲ್ಲಿವರೆಗೂ ಏನಾದ್ರು ಇಲ್ಲಿ ತಿನ್ನಕ್ಕೆ ಏನಾದ್ರು ಇದೆ ನೋಡೋಣ. ವಿಮಲ್ ತಿನ್ನೋಣ ಒಂದು. ವಿಮಲ್ ಈ ಅಂಗಡಿಲಿ ಏನೂ ಇಲ್ಲ ಆ್ಯಕ್ಚುಲ್ ಆಗಿ. ನನಗೆ ಹೊಟ್ಟೆ ಹಸಿವಾಗ್ತಿದೆ, ಬಟ್ ತಿನ್ಕೊಂಬಂದೆ ಬೆಳಗ್ಗೆ. ನಾನು ಅದೇನೋ ರೈಸ್ ಬೌಲ್ ಆರ್ಡರ್ ಮಾಡಿದ್ದೆ. ಯೂಶುವಲ್ ಆಗಿಂತ ಬಿಸಿಲು ತುಂಬ ಜಾಸ್ತಿ ಇದೆ ಇವತ್ತು. ಧನುಷ್ ವಿಲ್ ಶೋ ಯು ಮೈ ಔಟ್ಫಿಟ್. ಸೊ ಸ್ಯಾಮ್ ಗಾಟ್ ಇಸ್ ನ್ಯೂ ಶೂಸ್. ಅದು ನಾನು ಅವನಿಗೆ ಹೇಳಿದ್ಮೇಲೆ ಚೈನೀಸ್ ತರ ಕಾಣ್ತಾ ಇದೆಯಾ? ಚೈನೀಸ್ ತರ ಕಣ್ ಮಾಡು ಗೈಸ್, ಕಮೆಂಟ್ ಹಾಕಿ ಚೈನೀಸ್ ತರ ಕಾಣ್ತಿದ್ದಲ್ಲ ಇಲ್ವ? ಶ್ರೀ ಆ ಥರ ಕಣ್ ಮಾಡು ಚೈನೀಸ್ ತರ. ಅಲ್ಲೋ ಚೆಂಗಿ ಕಿಂಜಿ ಚಿಂಗ್ ಚಾಂಗ್ ಚುಂಗ್ ಚಾಂಗ್ ಚಿಂಗ್. ಹೋಗೋಣ CNG ಹತ್ರ. ಸೊ ಇಲ್ಲಿ ನಾವೇ ಬ್ಲೂ ಹಾಕೋಬೇಕು. ನೋಡಿ ಗೈಸ್, ಸೇಮ್ ಹಂಗೆ ಕಾಣಲ್ವಾ? ಹೊರಟಿದ್ದೀವಿ. ಇದು ಸೇಮ್ ರಾಜೇಶ್ ಭಯ್ಯ ಹಾಯ್ ಬೋಲ್ದು. ಸೊ ನಿಮಗೆ ಫ್ಯಾನ್ದು AC ಜರ ಸೌಂಡ್ ಬರ್ತಾ ಇರುತ್ತೆ. ಐ ಆಮ್ ಸಾರಿ, ಐ ಕಾಂಟ್ ಕಂಟ್ರೋಲ್ ದಟ್ ಬಿಕಾಸ್ ಇಲ್ಲಿ ತುಂಬ ಬಿಸಿಲಿದೆ. ನಮ್ಗೆ ಹಂಗೆ ಅದು ಇಲ್ಲದೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ದೂರ ಹೋಗಿ ಏನಾದ್ರು ತಿನ್ನೋಣ. ರಾಜೇಶ್ ಭಯ್ಯನೂ ತಿಂದಿಲ್ಲ ಅಂತೆ, ಧನುಷ್ ತಿಂದಿಲ್ಲ ಅಂತೆ. ಓಕೆ, ಸೊ ಈ ಪ್ಲಾನ್ ಆ್ಯಕ್ಚುಲ್ ಆಗಿ ಇರಲಿಲ್ಲ ನಂದು. ಇನ್ನೂ 2-3 ದಿನ ಇಲ್ಲಿಂದ ಹೊರಡ್ತಾ ಇದ್ದೀವಿ ಡೆಲ್ಲಿಯಿಂದ ನಾವು. ನಮ್ಗೆ ಬಂದಿದ್ದ ಕೆಲಸ ಎಲ್ಲ ಮುಗೀತು. ಸೊ ತುಂಬ ಜಾಗ ವಿಸಿಟ್ ಮಾಡೋಕ್ಕಾಗಿಲ್ಲ. ಐ ಆಮ್ ಆಲ್ವೇಸ್ ಅಪ್ ಫಾರ್ ಅಡ್ವೆಂಚರ್. ಅಂದರೆ ನನಗೆ ಈ ಥರ ಅಡ್ವೆಂಚರ್ಸ್ ಅಂದರೆ ತುಂಬ ಇಷ್ಟ. ಐಮ್ ರಿಯಲಿ ಎಕ್ಸೈಟೆಡ್, ಹೆಂಗಿರುತ್ತೆ ನೋಡೋಣ ಅಂತ. ಅದಕ್ಕೆ ಫಸ್ಟು ಸಾಯಿಲಿಗೆ ಕಾಲ್ ಮಾಡಿದೆ, ಬರ್ತೀಯಾ ಅಂತ. ಅವರು ಇವತ್ತು ಅಮಾವಾಸ್ಯೆ ಅಂತೆ, ಗ್ರಹಣ. ನಾನು ಬರೋಕ್ಕಾಗಲ್ಲ ಮನೇಲಿ, ಅವ್ರು ಸ್ವಲ್ಪ ಜಾಸ್ತಿ ಒಡಿಸೆ ಇಂಟು ಗಾಡ್. ಮತ್ತು ರಾಜೇಶ್ ಭಯ್ಯ ಕಾಲ್ ಮಾಡಿದೆ, ರಾಜೇಶ್ ಭಯ್ಯ ಬರ್ತೀನಿ ಅಂತ ಹೇಳಿದ್ರು. ಈಗ ಹೊರಟಿದ್ದೀವಿ. ಒಂಚೂರು ಜಾಸ್ತಿನೇ ಬೀಳ್ತಾ ಇದೆ ಪ್ರೈಸು, ಬಟ್ ಆದರೂ ಹೋಗಬೇಕು. ಐ ಆಮ್ ರಿಯಲಿ ಎಕ್ಸೈಟೆಡ್ ಅಂತ. ಬಟ್ ಆದರೆ ಆಯಿತು, ಹೋಗೋಣ. ಹೆಂಗೂ ಇನ್ನೊಂದು 2-3 ದಿನ ಇರ್ತೀವಿ, ತುಂಬ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀವಿ. ಸೊ ಇನ್ನೇನಿದೆ, ಹೋಗೋಣ ಅಂದ್ಬಿಟ್ಟು ಫೈನಲ್ ಮಾಡಿಕೊಂಡೆ. ಆಮೇಲೆ ಧನುಷ್ಟಿಗೆ ಕೇಳಿದೆ ಬರ್ತೀಯಾ ಅಂತ. ಅವ್ಳು ಕ್ಲಾಸ್ ಇತ್ತು, ಅದನ್ನು ಬಂಕ್ ಮಾಡ್ಬಿಟ್ಟು ಬಂದಿದ್ದಾಳೆ ಇವತ್ತು. ಬಂಕ್ ಮಾಡಿಬಿಟ್ಟೆ. ಸೊ ಲೆಟ್ಸ್ ಗೋ. 1 ಕಿಲೋಮೀಟರ್ಗೆ 1 ಮಿನಿಟ್ ಬರ್ತಾರೆ. 38 ಕಿಲೋಮೀಟರ್ 37 ಮಿನಿಟ್ಸ್ ತೋರಿಸ್ತಾ ಇದೆ. ನಾನು ಆಲ್ಮೋಸ್ಟ್ ಹೊರಟ್ಬಿಟ್ಟು ಅರ್ಧ ಗಂಟೆ ರೀಚ್ ಆಗ್ಬಿಡ್ತೀವಿ. ಇಲ್ಲಿ ಬಿಲ್ಡಿಂಗ್ ಎಲ್ಲ ಸಕ್ಕತ್ತಾಗಿದೆ ಗೈಸ್, ತುಂಬಾ ದೊಡ್ಡದು. ಸೈಬರ್ ಸಿಟಿ ಅಂತ ಇಲ್ಲಿ ಫುಲ್ ದೊಡ್ಡ ಬಿಲ್ಡಿಂಗ್ಗಳಿದೆ. ಸಕ್ಕತ್ತಾಗಿದೆ ಆಕ್ಚುಲ್ ಆಗಿ. ನಾನು ನೋಡಿಲ್ಲ ಡೆಲ್ಲಿ ಈ ತರ. ನಾ ಈಗ ಹೋಗ್ತಿರೋದು ಗುರ್ಗಾಂವ್. ನನ್ನ ರೂಮಿಂದ 64 ಕಿಲೋಮೀಟರ್ ಇತ್ತು. ಬಟ್ ಈ ಏರಿಯಾ ನಂಗೆ ತುಂಬ ಇಷ್ಟ ಆಯಿತು. ತುಂಬ ಕಾಮ್ ಆಗಿದೆ ಆ್ಯಂಡ್ ಖಾಲಿ ಇದೆ. ಸೊ ಆ್ಯಕ್ಚುಲಿ ಧನುಶ್ರೀ ವಾಸ್ ನಾಟ್ ಇಂಟ್ರೆಸ್ಟೆಡ್. ಅವ್ಳಿಗೆ ಇಂಟ್ರೆಸ್ಟೆಡ್ ಇಲ್ಲ ಬರೋಕ್ಕೆ. ಬರಲ್ಲ ಫಸ್ಟು ಡವ್ ಮಾಡಿದ್ಲು. ಆಮೇಲೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ನಾನು ಬೆಳಗ್ಗೆ ಎದ್ದು ಏನು ಮಾಡೋದಿನ್ನು 2-3 ದಿನ ಇದೆ. ಬಟ್ ಇದು ನನಗೆ ತಲೆಲಿತ್ತು, ಇಲ್ಲಿಗೆ ಹೋಗ್ಬೇಕು ನಾನು ಅಂತ. ಸೊ ಸರಿ ಇದಕ್ಕೆ ಹೋಗೋಣ ಅಂದ್ಕೊಂಡೆ. ಫಸ್ಟ್ ಸರಿ ಧನುಶ್ರೀಗೆ ಕೇಳಿದೆ, ಅವಳು ಬರಲ್ಲ ಫಸ್ಟು ಕ್ಲಾಸ್ ಇದೆ ಅಂತ ಹೇಳಿದ್ಲು. ಆಮೇಲೆ ಮತ್ತೆ ಅವಳೇ ಫೋನ್ ಮಾಡಿ ಬರ್ತೀನಿ, ರೆಡಿ ಆಗ್ತಾ ಇದ್ದೀನಿ, ಬಂಕ್ ಮಾಡ್ತೀನಿ ಅಂತ. ಲೈಕ್ ಓಕೆ. ಸೊ ನಾನು ಬೈಕಲ್ಲಿ ಹೋಗಬೇಕು ಅಂತಿದ್ದೆ ಫಸ್ಟು ಒಬ್ಬನೇ. ದೆನ್ ಸಾಯಿಲ್ ಹೇಳ್ದ ಬೈಕಲ್ಲಿ ಹೋಗೋಕ್ಕಾಗಲ್ಲ, 70 ಕಿಲೋಮೀಟ್ರ್ ಇದೆ, ಹೋಗಿ ಬರೋಷ್ಟಲ್ಲೇ ಸಾಕಾಗ್ಬಿಟ್ಟಿರುತ್ತೆ ನಿನಗೆ ಅಂತ, ಮೈಕೈ ನೋವು ಬಂದ್ಬಿಡುತ್ತೆ ಅಂತ. ನಾವು ದಿವಾಲಿ ಇಲ್ಲಿ ಡೆಲ್ಲಿಲಿ ಹೆಂಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಎಲ್ಲ ತಿಳ್ಕೊಬೇಕು ಅಂದರೆ, ಇಲ್ಲಿ ಪಟಾಕಿಗಳು ಬ್ಯಾನ್ ಮಾಡಿದ್ದಾರೆ ಆ್ಯಕ್ಚುಲ್ ಆಗಿ. ಬಿಕಾಸ್ ಪೊಲ್ಯೂಷನ್ ತುಂಬ ಜಾಸ್ತಿ ಇದೆ ಡೆಲ್ಲಿಲಿ. ಉಸಿರಾಡೋಕೆ ಒಂದೊಂದ್ಸರಿ ಕಷ್ಟ ಆಗುತ್ತೆ, ಆ ರೇಂಜಿಗೆ ಪೊಲ್ಯೂಷನ್ ಇದೆ. ನನಗೆ ಸಫಕೇಟ್ ಆಯಿತು ಎಷ್ಟೋ ಜಾಗದಲ್ಲಿ. ಅಲ್ಲ ಶ್ರೀ, ತುಂಬ ಜಾಗದಲ್ಲಿ ಇಬ್ರಿಗೂ ಸಫಕೇಟ್ ಆಯಿತು. ಬಿಕಾಸ್ ಬೆಂಗಳೂರಲ್ಲಿ ಇಷ್ಟು ಪೊಲ್ಯೂಷನ್ ಇಲ್ಲ. ಇಲ್ಲಿ ಬ್ಯಾನ್ ಮಾಡಿದ್ದಾರೆ ಪಟಾಕಿನ. ಆದರೂ ಇಲ್ಲಿ ತುಂಬ ಜನ ಪಟಾಕಿ ಹೊಡೆದ್ರು. ಇಟ್ ವಾಸ್ ಲೈಕ್ ಆಲ್ಮೋಸ್ಟ್ ತುಂಬ ಜನ ಎಲ್ಲ ಕಡೆ ಪಟಾಕಿ ಹೊಡೆದ್ರು. ರಾಜೇಶ್ ಭಯ್ಯನು ಪಟಾಕಿ ಹೊಡೆದಿರೋ ವಿಡಿಯೋ ತೋರಿಸಿದ್ರು. ಡೈರೆಕ್ಟಾಗಿ ಮಾಡ್ತಿಲ್ಲ. ಇಲ್ಲಿ ಮಾರೋದು ಬ್ಯಾನು, ಈಸ್ಕೊಳ್ಳೋದು ಬ್ಯಾನು. ಮಾಡಿದ್ರೆ 6 ವರ್ಷ ಜೈಲ್ ಅಂತೆ ಪಟಾಕಿ ಹೊಡೆದ್ರೆ ಅಂತ ಸ್ಟ್ರಿಕ್ಟ್ ರೂಲ್ಸ್ ಹಾಕಿದ್ರು. ಆದರೂ ಜನ ಹೊಡೆದಿದ್ದಾರೆ ಪಟಾಕಿ.
ಸೊ ನಿನ್ನೆ ಹೆಂಗೆ ಸೆಲೆಬ್ರೇಟ್ ಮಾಡಿದ್ರಿ ಇಲ್ಲಿ ದಿವಾಲಿ ಅನ್ನೋದೆಲ್ಲ ನೀವು ನೋಡಬೇಕು ಅಂದರೆ ಧನುಷ್ಟಿ ವ್ಲಾಗ್ ಅಪ್ಲೋಡ್ ಮಾಡಿದ್ದಾಳೆ ಡೆಲ್ಲಿದು ದಿವಾಲಿ ಅಂತ, ಡೆಲ್ಲಿ ದಿವಾಲಿ ವ್ಲಾಗ್. ಸೊ ನೋಡಿ ಸೀನ್ ಏನು ಅಂದರೆ ಗೈಸ್, ಹೊರಡೋಕ್ಕೆ ನಾವು ತುಂಬ ಶಾಪಿಂಗ್ ಮಾಡಿಬಿಟ್ಟಿದ್ದೀವಿ. ಆಲ್ಮೋಸ್ಟ್ ನಂದೊಂದು 60,000 ಎಗ್ರಿದೆ ಶಾಪಿಂಗಲ್ಲಿ. ಧನುಷ್ಟಿದು ನಿನ್ನೆ ಅವಳದು ಒಂದು 60-70,000 ಎಗ್ರಿದೆ ಟೋಟಲ್, ಇಲ್ಲಿಂದ ಬಂದು ಶಾಪಿಂಗ್ ಮಾಡಿರೋದೆ. ನಂದು ನಿನ್ನೆನೇ ಒಂದು 20,000 ಎಗ್ರಿದೆ. ನನಗೆ ಬಾರ್ಗೇನ್ ಮಾಡೋಕ್ಕೆ ಬರ್ತಾ ಇಲ್ಲ ಇಲ್ಲಿ. ಧನುಷ್ಟಿ ನಿನ್ನೆ ಒಂದು 30,000 ಆಗ್ಬಿಟ್ಟಿರೋದು. ನಿಜವಾಗ್ಲೇ ಧನುಷ್ಟಿ ಸೇವ್ ಮಾಡಿದ್ರು ನನ್ನ ಏನಂತಾರೆ ದುಡ್ಡನ್ನ. ನಾನು ಬಾರ್ಗೇನ್ ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿ ಮಾಡ್ತಿದ್ದೆ ಮುಂಚೆ, ಇವಾಗ ಬಾರ್ಗೇನ್ ಮಾಡೋದು ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಬೇರೆ ಭಾಷೆ ಅಲ್ವಾ, ಕನ್ನಡದಲ್ಲಿ ಅಂದರೆ ಬಾರ್ಗೇನ್ ಮಾಡ್ಬಿಡೋದು. ಇಲ್ಲಿ ನನಗೆ ಹಿಂದಿಲಿ ಬಾರ್ಗೇನ್ ಮಾಡೋಕ್ಕಾಗ್ತಿಲ್ಲ, ಆ್ಯಂಡ್ ಕಾನ್ಫಿಡೆಂಟಾಗಿ ಬಾರ್ಗೇನ್ ಮಾಡೋಕ್ಕಾಗ್ತಾ ಇಲ್ಲ. ನಂಗೆ ಹಿಂದಿ ಬರ್ದಲ್ಲೇ ಬಾರ್ಗೇನ್ ಮಾಡಿದ್ದೀನಿ. ಅವಳು ಸಖತ್, ಅವಳು 230 ಅಂದರೆ 230 ಇಲ್ಲ, ₹1 ಜಾಸ್ತಿ ಕೊಡಲ್ಲ ಅಂತಾಳೆ. ಸರಿ ತಗೊಳ್ಳಿ ಅಂತಾರೆ. ಇಲ್ಲ ಆಕ್ಚುಲಿ ಕೆಲವ್ರು ಏನ್ ಗೊತ್ತಾ, ನೈ ಹೋಗ ಮೇಡಮ್ ಕರ್ಗೆ ಬೋಲ್ತೆ, ಆಮೇಲೆ ನಾನೇನ್ ಮಾಡ್ತೀನಿ, ಸರಿ ಬೇಡ ವಿ ವಿಲ್ ಡ್ರಾಪ್ ಇಟ್, ಹೋಗೋಣ ಅಂತ ಹೇಳ್ಬಿಟ್ಟು ಮಿನಿಮಮ್ ಅವಾಗ ಕರೀತಾರೆ. ಯೂಶಲ್ ಜನ ಏನ್ ಬಾರ್ಗೇನ್ ಮಾಡ್ತಾರೆ ಹಂಗೆ. ನಂದು ಹಂಗಲ್ಲ, ಅವರು 600 ಅಂದರೆ ನಾನು 500 ಭಯ್ಯ ಅಂತೀನಿ. ಅವ್ರು 500 ನೈ ಹೋಗ ಅಂತಾರೆ. ಚೋಡೋ 550 ದೇದೋ ಅಂದ್ಬಿಡ್ತೀನಿ. ನಾನೇ 550 ಎಲ್ಲೋ ದೇದೋ ಅಂತೀನಿ. ಬಿಕಾಸ್ ನನಗೆ ನೋಡೋಕ್ಕಾಗಲ್ಲ, ಅವರು ದೇವರಾಣೆಗೆ ನಮ್ಗೆ ಏನು ಸಿಗ್ತಿಲ್ಲ ಸರ್. ಬಿಕಾಸ್ ನನಗೆ ರೇಟ್ ಗೊತ್ತು ಎಷ್ಟು ಕೊಡ್ಬಹುದು ಅಂತ. ಅದ್ರ ಮೇಲೆ ಅಂತೂ ₹1 ನಾನು ಎಕ್ಸ್ಟ್ರಾ ಕೊಡಲ್ಲ. ಬ್ಯಾಂಗ್ಳೂರಲ್ಲೇ ನಾವು ಅಷ್ಟು ಕೊಡ್ತೀವಿ, ಬಿಕಾಸ್ ಇಲ್ಲಿ ತುಂಬಾ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಇದೆ. ಸೊ ಹಾಗಾಗಿ ಅಷ್ಟೊಂದು ಕಾಸು ಬೀಳಲ್ಲ ಇವ್ರಿಗೆ ಇಲ್ಲಿ. ಅದೇ ಅಂಡ್ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಬೆಂಗಳೂರಲ್ಲಿ ಇರೋ ಪ್ರೈಸ್ ಇಲ್ಲಿ ಸಿಗ್ತಾ ಇದೆ, ನನ್ಗೇನು ಕಮ್ಮಿಗಂತೂ ಸಿಕ್ಕಿಲ್ಲ. ನಾನು ಜಾಸ್ತಿ ಐಟಮ್ಸ್ ತಗೊಂಡಿದ್ದಾನೆ. ನಾವು ನಿನ್ನೆ ಹೋಗಿದ್ ಪ್ಲೇಸ್ ತಪ್ಪಿತ್ತು, ಮತ್ತೆ ಇವನ್ಗೆ ಬಾರ್ಗೇನ್ ಮಾಡಕ್ ಬಂದಿಲ್ಲ. ನೆನ್ನೆ ಹೋಗಿದ್ದ ಜಾಗ ಈಗ ರಾಜೇಶ್ ಭಾಯ್ ಹೇಳ್ತಾ ಇದ್ರು, ಅಲ್ಲಿ 90% ರೇಟ್ ಜಾಸ್ತಿ ಇರುತ್ತಂತೆ. ಅಂದ್ರೆ ಈಗ ಅವ್ರು 9,000 ಹೇಳಿದ್ರೆ ಬರೀ ₹1,000 ಇರುತ್ತಂತೆ ಪ್ರೈಸ್ ಅದು. ಸೊ ಅಷ್ಟು ಬಾರ್ಗೇನ್ ಮಾಡ್ಬೋದು ನೀವು ಆ ಜಾಗದಲ್ಲಿ. ನೀವು ಬಾರ್ಗೇನ್ ಮಾಡಿಲ್ಲ, ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ಅಂತ ರಾಜೇಶ್ ಭಾಯ್ ಹೇಳ್ತಾ ಇದ್ರು. ಈಗ ಇಲ್ಲಿಂದ ತೊಗೊಂಡು ಹೋಗೋದಿರೋದು. ಇವತ್ತು ಮತ್ತೆ ಸಂಜೆ ಹೋಗಿ DTDC ಮಾಡಬೇಕೆಲ್ಲ ಐಟಮ್ಗಳನ್ನ ತೊಗೊಂಡಿರೋದನ್ನ. ಈಗ ನಾವು ಹೋಗ್ತಿರೋ ಏರಿಯಲ್ಲಿ ನೈಟ್ ಟೈಮಲ್ಲೆಲ್ಲ ಜಾಸ್ತಿ ಏನಂತಾರೆ ರಾಬ್ರಿ ಗಿಬ್ರಿ ಸ್ಟಫ್ಸ್ ಆಗುತ್ತಂತೆ. ನಿಲ್ಲಿಸ್ಬಿಟ್ಟು ದುಡ್ಡೆತ್ತು ಮೊಬೈಲ್ ಕೊಡು ಅಂಥದ್ದೆಲ್ಲ ಇರುತ್ತಲ್ಲ, ಆ ಥರ ರೋಡ್ ಇದಂತೆ. ನೋಡಿ ಹೆಂಗಿದೆ ಅಂತ. ರಾಜೇಶ್ ಭಯ್ಯ ನನಗೆ ಇಲ್ಲಿ ತೋರಿಸ್ತಾ ಹಂಪೆ ಗರ್ಸ್ಬಿಟ್ರು. 1 ಮಿನಿಟ್ ತೋರಿಸ್ತಾ ಇದೆ. ಟ್ರಸ್ಟ್ ಮೀ ಗೈಸ್, ದಿಸ್ ಇಸ್ ಗೋನಾ ಬಿ ಫನ್. ಐ ಆಮ್ ಸೂಪರ್ ಎಕ್ಸೈಟೆಡ್. ಇನ್ನು 1 ಮಿನಿಟ್ ಇದೆ, ಇಲ್ಲೆಲ್ಲೋ ಇದೆ ಅನ್ಸುತ್ತೆ, ಕಾಣ್ತಾ ಇಲ್ಲ. ಲೆಟ್ಸ್ ಗೋ ಐ ಆಮ್ ಸೂಪರ್ ಎಕ್ಸೈಟೆಡ್. ಸೊ ಇದೇ ರೋಡಲ್ಲೇ ಒಂದು 5 ನಿಮಿಷ ಓಡಾಡಿದ್ದೀವಿ, ಗೊತ್ತಾಗಿಲ್ಲ ಎಲ್ಲಿ ಹೋಗ್ಬೇಕು ಅಂತ. ಸೊ ಫೈನಲಿ ವಿ ಆರ್ ಹಿಯರ್. ಲೊಕೇಶನ್ ರೀಚ್ ಆಗಿದ್ದೀವಿ. ಇಲ್ಲಿ ಸೌಂಡ್ ತುಂಬ ಜಾಸ್ತಿ ಬರ್ತಿರುತ್ತೆ ನಿಮಗೆ. ಸೊ ನಾವು ಇವತ್ತು ಬಂದಿರೋದು, ಬನ್ನಿ ಕರ್ಕೊಂಡು ಹೋಗ್ತೀನಿ. ಕೊಚ್ಚೆ ಇದೆ. ವಾಟ್ ಯು ಫೀಲ್? ಹೇಗೆ? ಸೊ ನಾನು ಇವತ್ತು ಬಂದಿರೋದು ಪ್ಯಾರಾ ಮೋಟರ್ ಮಾಡೋಕ್ಕೆ, ವಿಚ್ ಇಸ್ ಹಿಯರ್. ಇಟ್ಸ್ ವಾಸ್ ಒನ್ ಆಫ್ ಮೈ ಡ್ರೀಮ್. ಅಂದರೆ ನಂದಿ ಹಿಲ್ಸಲ್ಲಿ ಒಂದ್ಸರಿ ನೋಡಿದ್ದೆ, ಪ್ಯಾರಾಗ್ಲೈಡಿಂಗ್ ನೋಡಿದ್ದೆ, ಅಂದರೆ ಮೌಂಟೇನಿಂದ ಹಿಂಗೆ ಹರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಮಾಡೋಕ್ಕಾಗಿರಲಿಲ್ಲ. ಸೊ ಆ್ಯಸ್ ಐ ಟೋಲ್ಡ್, ಐ ಲೈಕ್ ಅಡ್ವೆಂಚರ್. ಸೊ ಲೆಟ್ಸ್ ಟ್ರೈ. ಹ್ಯಾವ್ ಟು ಗೋ. ಒಂದ್ಸರಿ ತೋರಿಸ್ತೀನಿ ಹೆಂಗಿದೆ ಅಂತ, ಬನ್ನಿ. ಸಮೀರ್ ನಬ್ಬುಲ್ಗೆ $2,000 ಒಂದ್ಸರಿಗೆ. ಬಟ್ ದಟ್ ವಿಲ್ ಬಿ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಐ ಫೀಲ್ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಒಂದ್ಸರಿ ಈ ಥರ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ. ಅದಕ್ಕೆ ನಾನು ಸುಮ್ಮನೆ ಬಂದ್ಬಿಟ್ಟೆ. ಬಟ್ ಇಟ್ಸ್ ಗೋನಾ ಬಿ ಫನ್. ಲೆಟ್ಸ್ ಸಿ. ಧನುಷ್ಟಿ ಫಸ್ಟ್ ಒಬ್ಬೊಬ್ಬರೇ ಹೋಗ್ಬೇಕು ಆ್ಯಕ್ಚುಲಾಗಿ. ಪೈಲಟ್ ಇಂದ ಕೂತ್ಕೊಳ್ತಾರೆ, ಮುಂದೆ ಧನುಷ್ಟಿ ಕೂತ್ಕೊಳ್ತಾರೆ. ಫಸ್ಟ್ ಸ್ಯಾಮ್ ಹೋಗ್ಲಿ, ನಾನಂತೂ ಹೋಗಲ್ಲ. ಧನುಷ್ಟಿ ಹೋಗ್ತಾಳೆ ಅಂತೂ ನಾನು ಆಗಲ್ಲ. ಧನುಷ್ಟಿ ಫಸ್ಟ್ ಹೋಗ್ತಾಳೆ. ನೈಸ್ ಶೂಸ್. ಸೊ ಇದು ಸ್ಪೀಡಾಗಿ ಹೋಗುತ್ತೆ. ಸ್ಪೀಡಾಗಿ ಹೋದ್ಮೇಲೆ ಪ್ಯಾರಾಶೂಟು ಓಪನ್ ಆಗುತ್ತೆ, ಅದ್ರ ಮೇಲೆ ಹಿಂಗೆ ಇದೆಯಲ್ಲ, ಅದು ಓಪನ್ ಆಗಿ ಹಾರುತ್ತೆ ಹಂಗೆ. ಹೇಗೆ? ಸೊ ಫಸ್ಟ್ ನಾನೇ ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ.
ಕೆಳಗೆ ಹೋಗ್ತಾ ಇದೀವಿ ಓ ಭಯ ಆಗ್ತಿದೆ. सीधे का स्ट्राइक है। अरे भैया पकड़ वो जिस तरफ गिर रहा है उसी तरफ गिरा दिया उसको। कोई नहीं कैसा था अच्छा था भाई ಗುಡ್ ಸಕ್ಕತ್ತಾಗಿತ್ತು ಅದು ಕೆಳಗೆ ಬರ್ಬೇಕಾದ್ರೆ ಸಕ್ಕತ್ ಭಯ ಆಯ್ತು ಆ್ಯಕ್ಚುಲಾಗಿ. ಶ್ರೀ ಹೆಂಗಿತ್ತು ಮೇಲ್ಗಡೆಯಿಂದ? ನೀನ್ ದಬಾಕೊಂಡೆ ನಾನು ಆ್ಯಕ್ಚುಲಾಗಿ ದಬ್ಬಾಕೊಂಡೆ, ಅವ್ರು ಇಟ್ಕೊಂಡಿಲ್ಲ ಆ್ಯಕ್ಚುಲಾಗಿ ಸಕ್ಕತ್ತಾಗಿತ್ತು. ನೋಡಿ ಇವಳು ಧನುಶ್ರೀ ರಾಜೇಶ್ ಪೇ ಹತ್ರ ಹೇಳಿದ್ಲಂತೆ ನಾನು ರೈಡಲ್ಲಿ ಇದ್ದಾಗ ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ಫಸ್ಟ್ ಅವ್ನು ಹೋಗ್ಲಿ, ಸತ್ತರೆ ಅವ್ನು ಸಾಯಲಿ, ನಾನು ಸಾಯೋದು ಬೇಡ, ನಾನು ಸೇಫಾಗಿ ಮನೆ. ಏನು ಆಗ್ಲಿಲ್ಲ ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳ್ದೆ. ಭಯ ऊपर से धक्का दे सकते हैं क्या? इसको धक्का दे ತಳ್ಬಿಡಿ ಗೈಸ್. ಇವನಂತೂ ಯಾವ್ದಕ್ಕೂ ಎದ್ರಲ್ಲ. ಇವನಿಂದ ನಾನೆಲ್ಲ ಮಾಡ್ಬೇಕಾಗಿದೆ. ಅವ್ರು ಬರ್ಕೊಟ್ರೆ ತಳ್ತಾರಂತೆ ನೋಡು, ಅವ್ರಿಗೆ ಬರ್ಕೊಟ್ಬಿಟ್ರೆ ತಳ್ತಾರಂತೆ ಮೇಲಿಂದ. ಗೈಸ್ ನೀವೇ ಸಾಕ್ಷಿ, ನಂಗೆ ಏನಾದ್ರು ಆದ್ರೆ ಇವನ್ ಮೇಲೇನೆ. ಶ್ರೀ ಹಂಗೆಲ್ಲ ಹೇಳ್ಬೇಡ, ಏನೂ ಆಗಲ್ಲ ಅಂತ. ನೋಡಿ ಗೈಸ್ ಹಾಯ್ ಬೋಲ್ದೋ ಭಯ್ಯ, ಪೂರೇ ಬ್ಯಾಂಗ್ಳೂರ್ ವಾಲೆ. ನಾಳೆ ಬ್ಯಾಂಗ್ಳೂರಿಗೆ ಬರ್ತಿದ್ದಾರಂತೆ, ಬೆಳಗ್ಗೆ ಇಲ್ಲಿಂದ ಹೊರಡ್ತಾ ಇದ್ದಾರಂತೆ. ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತಂತೆ, ಸೊ ಇವ್ರು ಬ್ಯಾಂಗ್ಳೂರಿಗೆ ಬಂದು ತೊಗೊಂಡು ಹೋಗೋದು. ಸೊ ನಾವು ನೋಡಿ ಬ್ಯಾಂಗ್ಳೂರಿಂದ ಡೆಲ್ಲಿಗೆ ಬಂದು ಇಲ್ಲಿ ಟ್ರೈ ಮಾಡ್ತಾ ಇದೀವಿ. ಅಲ್ಲಿ 10 ದಿನ ಮೈಸೂರು ಪ್ಯಾಲೇಸ್ ಹತ್ರ, ಮೈಸೂರು ಮಹಾರಾಜ ಗ್ರೌಂಡ್ ಹತ್ರ ಇವರು 10 ದಿನ ಇವೆಂಟ್ ನಡೆಸಿದ್ರಂತೆ ಇದರದ್ದೇ. ಸೊ ಗಾಳಿ ತುಂಬ ಜಾಸ್ತಿ ಇದೆ, ಅದಕ್ಕೆ ಧನುಷ್ಟಿದ್ ಇನ್ನೊಂದು ಸ್ವಲ್ಪ ಲೇಟ್ ಆಗ್ಬೋದು, ಬಿಕಾಸ್ ಆ ಕಡೆ ಮೂವ್ ಆಗ್ತಿದೆ ಅಂತೆ. ಟ್ರಸ್ಟ್ ಮಿ ಗೈಸ್, ದಿಸ್ ವಾಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಅದು ಮೆಟೀರಿಯಲ್ ನೋಡಿ ಗೈಸ್, ಹೆಲ್ಮೆಟ್ಟು ಇದು ವಿಂಡ್ ಜಾಸ್ತಿ ಇದೆ, ಇಲ್ಲೇ ಗೊತ್ತಾಗುತ್ತೆ ನೋಡಿ, ಹಿಂಗೆ ಶೇಕ್ ಆಗ್ತಾ ಇದೆ, ಹಿಂಗೆ ಮೂವ್ ಆಗ್ತಾ ಇದೆ. ಹಿಂಗೆ ವಿಂಡ್ ಇರಬಾರ್ದಂತೆ, ಕಾಮಾಗಿರಬೇಕು, ಗಾಳಿ ಜಾಸ್ತಿ ಆಡಬಾರ್ದು, ಅವಾಗ ಅದನ್ನು ಯೂಸ್ ಮಾಡ್ಬೋದು, ಓಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ರಾಜೇಶ್ ಭಯ್ಯನು ನನ್ನ ವಿಡಿಯೋ ಮಾಡಿದಾರಂತೆ ನೋಡಿ. ಓಹೋ ನೈಸ್ ಶಾಟ್ ರಾಜೇಶ್ ಭಯ್ಯ, ಥ್ಯಾಂಕ್ ಯು. ಮಾಡಿದೆ ಮೇ ಬಿ 2 ಮೊಬೈಲ್ ಎತ್ಕೊಂಡು ಹೋಗ್ಬೇಕಿತ್ತು, 2 ಮೊಬೈಲ್ ಎತ್ಕೊಂಡು ಹೋಗಿದ್ರೆ ಒಂದು ವ್ಯೂಗೆ ಒಂದು ನನಗೆ ಅಂತ ಇಟ್ಕೊಬೋದಿತ್ತು ಮೇ ಬಿ. ಬಟ್ ಕೈ ತಪ್ಪಿದ್ರೆ ಐಫೋನ್ 13 Pro Max ಡಮಾರ್, ಸೊ ಯಾಕೆ ರಿಸ್ಕು ಅಂತ. ಮೇರಾ ವಾಲ ಸಿರ್ಫ್ ಟ್ರಯಲ್ ತಾನಾ, राइड हो गया? अरे भैया ऐसे मत बोलो मैं भी बैंगलोर So that fan is this is what they use for accelerator. ಅದು ಕೊಟ್ಟಷ್ಟು ಗಾಡಿ ಸ್ಪೀಡಾಗಿ ಹೋಗುತ್ತೆ, ಅಂದರೆ ಹಿಂದೆ ಫ್ಯಾನ್ ಸ್ಪೀಡಾಗಿ ತಿರುಗುತ್ತೆ. ATC ಅವರು ಬ್ಯಾನ್ ಮಾಡಿದ್ರಂತೆ ನಮ್ಮ ಬ್ಯಾಂಗ್ಳೂರಲ್ಲಿ ಇದು ಮಾಡಬಾರ್ದು ಅಂತ. ये हमारे कन्नड़ा मूवी में चार्ली बोल के एक मूवी आया था, कुत्ते का एक मूवी, उसमें ये यूज़ किया था, तब से हीरो ना कुत्ते को इसमें लेके जाता है. और ನಮ್ಮ ಮೇಲೆ ಎಗರ್ಬಿಟ್ಟು ಇಟ್ಲಿ USA ಇಂದ ಪ್ಯಾರಾಶೂಟ್ ಮತ್ತು ಇಂಜಿನ್ ಬರ್ತಂತೆ, ಟೈರ್ನ ಬ್ಯಾಂಗ್ಳೂರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಬಿತ್ತು ನನ್ನ ಮೇಲೆ ಬಿದ್ದುಬಿಟ್ಟಿತ್ತು ಗೈಸಿದ್ದು. ಅದೇ ಭಯ ಅಮ್ದೋನೋ ಚಲೇ ಆತೆ ಒಬ್ಬರ ನಮ್ಮ ಮೇಲೆ ಬಿದ್ದಿದ್ರೆ ಇಬ್ಬರು ಹೋಗ್ಬಿಡ್ತಿದ್ವಿ. ಈಗ ಇಂಪೋರ್ಟೆಡ್ ಮಾಲ್ ನೋಡಿ, ಇಂಪೋರ್ಟೆಡ್. ಈ ಥರ ಲೈಫಲ್ಲಿ ಒಂದು ಕೆಲಸ ಹುಡ್ಕೋಬೇಕು, ಮಜಾ ಮಾಡುವಂಥದ್ದು. ಆಪ್ ಆಗೆ ವಾಲ ಡರ್ ಹೋತಾ, ಆಪ್ ಮಜಾ ಲೇತೆ ಇರುತ್ತೆ ಪೀಚೆ. ಫುಲ್ ಜನ ಬರ್ತಾ ಇದ್ದಾರೆ ಇಲ್ಲಿ. इसका ये ಓಕೆ ಗೈಸ್, ಸೊ ಈಗ ಧನುಶ್ರೀ ಹೋಗ್ತಾ ಇದ್ದಾಳೆ. ಆಲ್ ದ ಬೆಸ್ಟ್ ಧನುಶ್ರೀ, ವಾಪಸ್ ಬಾ. ಸಖತ್ ನಗು ಬರ್ತಾ ಇದೆ ಧನುಶ್ರೀ ಹೋಗಿರೋದು. ಇಟ್ಸ್ ಕನ್ ಬಿ ಗುಡ್ ಎಕ್ಸ್ಪೀರಿಯನ್ಸ್ ಗೈಸ್. ಐ ವಾಂಟ್ ಯು ಗೈಸ್ ಟು ಟ್ರೈ. ಮೇ ಬಿ ಬೆಂಗಳೂರಲ್ಲಿ ಸ್ವಲ್ಪ ದಿನದಲ್ಲಿ ಬರುತ್ತಂತೆ, ಮೇ ಬಿ ಬೆಂಗಳೂರು ಬ್ಯಾನ್ ಆಗಿದೆ, ಮೇ ಬಿ ನೀವು ಇಲ್ಲಂಥ ಜಾಗದಲ್ಲೇ ಬರಬೇಕು. ಬಟ್ ಯಾ, ದಿಸ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ನನ್ನ ಮೇಲೆ ಬಿತ್ತು 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 ಬಿತ್ತು. ಹೆಂಗಿತ್ತು? ಮಜಾ ಬಂತಾ? ಹೌದಾ? ಐ ವಾಸ್ ಎಕ್ಸ್ಪೆಕ್ಟಿಂಗ್ ಮೋರ್. ಹಾಂ, ಇನ್ನು ಜಾಸ್ತಿ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ನನಗೆ ಬರೀ ಒಂದೇ ರೌಂಡ್ ಓಡಿಸು, ನಿಂಗೆ ಅಟ್ಲೀಸ್ಟ್ 2 ರೌಂಡ್ ಆದರೂ ಓಡಿಸಿದ್ರು. ಆಗಿತ್ತು, ಬಟ್ ನಾವು ಮೇಲ್ ಹೋಗ್ಬೇಕಾದ್ರೆ ಫ್ಲೈಟಲ್ಲಿ ಫೀಲ್ ಬರುತ್ತಲ್ಲ, ಅದೊಂದು ಜಾಯಿಂಟ್ ವೀಲಲ್ಲ ಒಂಥರ ಫೀಲ್ ಬರುತ್ತಲ್ಲ ಹೊಟ್ಟೆಲೆಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಅದೇನೂ ಆಗಲಿಲ್ಲ. ಬಟ್ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಗೈಸ್, ಸೊ ಇಟ್ಸ್ ಡನ್.
ವಿ ಆರ್ ಲೀವಿಂಗ್. ಇನ್ನೇನು ಹೊರಟ್ವಿ, ಹೊಟ್ಟೆ ಹಸ್ವಾಗ್ತೀನಿ ನೋಡಿ, ತಿನ್ನೋಣ. ಚಲೋ ಭಯ್ಯ, ಥ್ಯಾಂಕ್ ಯು. मिलते हैं फिर. अभी बैंगलोर आओ तो कॉल कर लेना. कलते हैं हम लोग. थैंक यू. कॉल करना जब बैंगलोर आओगे. थैंक यू. बाय ಬಾಯ್. ಮತ್ತೆ ಇನ್ನೊಂದು ರೌಂಡ್ ಹೋಗ್ಬೇಕಿತ್ತು, ನಾನೇ ಮತ್ತೆ ಬೋರ್ ಆಗೋಯ್ತು. ಫಸ್ಟು ಎಷ್ಟು ಎಕ್ಸೈಟ್ಮೆಂಟ್ ಇತ್ತು, ಆಮೇಲೆ ಬಿಸಿಲಲ್ಲಿ ನಿಂತ್ಕೊಂಡಿದ್ವಲ್ಲ, ಫುಲ್ಲು ಗ್ಲೂಕಾನ್ ಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಬಾಟ್ಲಿರೋದು. ಸೊ ಅದಕ್ಕೆ ನಂಗೆ ಅಷ್ಟು ಎಕ್ಸೈಟ್ಮೆಂಟ್ ಇರಲಿಲ್ಲ. ಸೊ ಯಾವುದೋ ಒಂದು ಹೋಟ್ಲು ಸಿಕ್ಕಿದೆ, ವಾಜಿವಾ ಅಂತೆ, 100% ವೆಜ್. ಇವ್ರು ವೆಜ್ ಅಲ್ವಾ ಇವರಿಬ್ಬರು ಇವತ್ತು? ಡಾಕ್ಟ್ರ್ ಹೇಳಿದರು ಯೂಸ್ ಮಾಡಿದ್ರೆ ಬಿಸ್ಲರಿ ಕೆನ್ಲೆ ಎರಡೇ ಯೂಸ್ ಮಾಡಿ ಅಂತ, ಯಾವುದೋ ದಸಾನಿಗೆ ಅಂತೆ. ಸೆಲೆಕ್ಟ್ ಕರೋ ಕ್ಯಾಚಾಗಿ ಗೈಸ್. ಊಟ ಸರಿಯಾಗಿ ಆರ್ಡ್ರ್ ಮಾಡಿದ್ದೀವಿ, ಬರೋದು ಒಂದೇ ಇರೋದು. ಧನುಷ್ಟಿ ಪಾರ್ಟಿ ಬೇರೆ, ಎಲ್ಲ ನನ್ನ ಪಾರ್ಟಿನೇ ಗೈಸ್. ಎಲ್ಲ ಅವಳ ಪಾರ್ಟಿ ಅಂತ ಹೇಳ್ತಾಳೆ, ನಾನೇ ಇಸ್ಕೊಂಡು ತಿನ್ನೋದು. ದಿಲ್ ವಿಚ್ ಬಲ್ಲೆ ಬಲ್ಲೆ, ಜಿ ಪೇಟ್ ವಿಚ್ ಬಲ್ಲೆ ಬಲ್ಲೆ, ಬಲ್ಲೆ ಬಲ್ಲೆ ಶಾಬಾ ಶಾಬಾ ಬಲ್ಲೆ ಬಲ್ಲೆ. ಕರೋ ಆಪ್ ಕರೋ 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 ಬಲ್ಲೆ ಬಲ್ಲೆ ಶಾಬಾ ಶಾಬಾ. ಓಯ್ ಓಯ್. ಸೊ ಧನುಷ್ಟಿ ಹಿಂಗೆ ಜಡೆ ಹಾಕೊಳ್ತಾಳೆ ಬನ್ನು. ಸೊ ಅವಾಗ ನಾವು ಅವಳನ್ನ ಸುಖವೇಂದರ್ ಸಿಂಗ್ ಅಂತ ಕರಿತೀನಿ. ಆ್ಯಂಡ್ ಐ ಸೇ ಬಲ್ಲೆ ಬಲ್ಲೆ ಶಾಬಾ ಶಾಬಾ ಓಯ್ ಓಯ್. ಹೆಂಗೆ ಅಂದರೆ ನನ್ನ ಹತ್ರ 10,000 ಅಂದರೆ 10,000 ಖರ್ಚು ಮಾಡಿಬಿಡ್ತೀನಿ. ಅದು ನನ್ನ ಮೈನಸ್ ಪಾಯಿಂಟ್. ಇವಳು ಹಂಗಲ್ಲ, 10,000 ಇದ್ದರೆ 9,000 ಉಳಿಸಿ 1,000 ಖರ್ಚು ಮಾಡ್ತಾಳೆ. ದಟ್ ಈಸ್ ಗರ್ಲ್ಸ್, ದಿಸ್ ಈಸ್ ಬಾಯ್ಸ್. ಧನುಷ್ಟಿದು ಮಜ್ಜಿಗೆ, ಇದು ನಮ್ಮದು ಬೂಂದಿ. ಚಲೋ ಚೆನ್ನಾಗಿರುತ್ತೆ. ನಾನು ಧನುಷ್ಟಿ ಅವ್ರ ಫ್ರೆಂಡ್ ಮನೆಗೆ ಹೋಗಿ ತಿನ್ನಲ್ಲ. ಇಟ್ ವಾಸ್ ಗುಡ್. ಬಟ್ ಇಲ್ಲಿ ಸಖತ್ ಉಳಿಯಿದೆ ಮೊಸರು. ಪನ್ನೀರ್ ರೋಟಿ, ಪನ್ನೀರ್ ರೋಟಿ, ಪನ್ನೀರ್ ರೋಟಿ, ಇನ್ನೂ ಜೀರಾ ರೈಸ್ ಬರೋದಿದೆ. ಧನುಷ್ಟಿ ಪಾರ್ಟ್ನರ್ ಸಿಕ್ಕಿದೆ. ಹೌದಾ? ಖಚಿತಂತೆ ಗೈಸ್ ಇದು. ಓಕೆ ಗೈಸ್, ಸೊ ಊಟ ಆಯಿತು. ಮಸ್ತ್ ನಿದ್ದೆ ಬರ್ತಾ ಇದೆ. ಟ್ರಸ್ಟ್ ಮೀ, ನಾವು ಡೆಲ್ಲಿಗೆ ಬಂದ ಮೇಲೆ ನನ್ನ ಪ್ರಕಾರ ಫಸ್ಟ್ ಬೆಸ್ಟ್ ಫುಡ್ ವಿ ಹ್ಯಾಡ್. ಆಚೆ ಅಣ್ಣ ನಿದ್ದೆ ಹೊಡ್ಕೊಂಡು ಗಾಡಿ ಓಡಿಸಿದ್ರು ಗೈಸ್. 3 ಸರಿ ನಿದ್ದೆ ಹೊಡೆದಿದ್ದಾರೆ. ನಾನು 3 ಸರಿ ಎಬ್ಬರಿಸಿದ್ದೀನಿ. ಎಬ್ಬರಿಸಿದಾಗ ನಾನು ಮಲಗಿದ್ದೀನಿ ಅಂದ್ಕೊಂಡ್ರಾ? ಹೇಳ್ಕೊಂಡಿದ್ದೀನಿ. ಅವರಿಬ್ಬರು ಹೊಡ್ತಾರೆ. ರಾಜೇಶ್ ಭಯ್ಯ ಬಾಯ್, ಶ್ರೀ ಬಾಯ್.